ಅಮರ ಪ್ರೇಮದ ಮಧು. ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ಜಯಶ್ರೀ ಫೋನ್ ಇಟ್ಟ ನಂತರ, ತೊಡೆಯಿಂದ ಇಳಿಯೋ ಚಿಂಟು, ತೊಡೆ ನೋವ್ತಾ ಇದೆ ಎಂದ. ಚಿಂಟು ಆಟದಿಂದ, ನಾನು ಇಳಿಯಲ್ಲ. ನಿನ್ ಕಿವಿಲಿ 2 ಹಾಡು ಹೇಳ್ತೀನಿ, ನಿನಗೆ ಚಾಕ್ಲೇಟ್ ತಿನ್ನಿಸ್ತೀನಿ. ದಿನ ಇಷ್ಟು ಮಾಡಿದ್ರೆ ಮಮ್ಮಿ ನನಗೆ ಅಮೇರಿಕಾದಿಂದ 1,00,000 ರೂಪಾಯಿ ಕೊಟ್ಟು ಆಟದ ಕಾರ್ ತಂದ್ಕೊಡ್ತಾಳೆ. ಅದನ್ನ ನಾನೇ ಡ್ರೈವ್ ಮಾಡ್ತೀನಿ ಎಂದ. ಚಿಂಟು ಕೆಳಗಿಳಿದು, ಹಾಗಾದ್ರೆ ಈ ವಿಡಿಯೋದಲ್ಲಿ ಕಾಮಿಕ್ಸ್ ನೋಡ್ಲಿಕ್ಕೆ ಹೋಗ್ತೀನಿ. ಮಮ್ಮಿಗೆ ಕಾಗ್ದ ಬರೀತಿ ತಾನೆ ಎಂದ. ಬರಿತೀನಿ ಹೋಗು ಎಂದಾಗ, ಜೈಲಿನಿಂದ ಬಿಡುಗಡೆ ಆದ ಕೈದಿಯಂತೆ ಆ ಹುಡುಗ ಓಡಿದ. ಅವನಿಗೂ ತಾನು ಬೇಕಾಗಿಲ್ಲ, ತನಗೂ ಅವನು ಬೇಕಾಗಿಲ್ಲ. ಮಧ್ಯರಾತ್ರಿ ಚಿಂಟು ಬಂದು ಅವನ ಪಕ್ಕ ಮಲಗಿ, ಕತೆ ಹೇಳು ಪಪ್ಪ ಎಂದ. ಅವನಿಗೆ ಕತೆ ಹೇಳುವಷ್ಟು ಏಕಾಗ್ರತೆ ಇರಲಿಲ್ಲ. ಇವತ್ತು ಕತೆ ಇಲ್ಲ, ಮಲ್ಕೊಂಡು ನಿದ್ದೆ ಮಾಡು. ಕ್ಯಾಸೆಟ್ನಲ್ಲಿ ಹಾಡು ಹಾಕ್ತೀನಿ, ಕೇಳ್ತಾ ನಿದ್ದೆ ಮಾಡು ಎಂದ. ಚಿಂಟು ಆಟದಿಂದ, ಕತೆ ಹೇಳ್ದಿದ್ರೆ ಚಾಕ್ಲೇಟ್ ಅಗ್ದು ನಿನ್ ಮುಖದ ಮೇಲೆ ಉಗುಳ್ತೀನಿ. ಮುಖ ಎಲ್ಲ ಅಂಟಂಟಾಗುತ್ತೆ. ನಿನ್ ಮುಖ ತೊಳಿಲಿಕ್ಕೆ ಹೋದಾಗ 1 ತಮ್ಗೆ ನೀರ್ ತಂದು ಹಾಸಿಗೆ ಮೇಲೆ ಚೆಲ್ತೀನಿ. ಅಜ್ಜಿ ಕತೆ ಹೇಳ್ದೆ ಇದ್ದಾಗ ಅಜ್ಜಿಗೆ ಹೀಗೆ ಮಾಡ್ತಿದ್ದೆ ಎಂದ. ಅದಕ್ಕೆ ಆ ಅಜ್ಜಿ ತಲೆನೋವು ನನಗೆ ಗಂಟಾಕಿದಾಳೆ ಎಂದುಕೊಂಡ. ಆ ಹುಡುಗ ತುಂಬಾ ದುಷ್ಟ ಎಂದು ಗೊತ್ತಿತ್ತು. ಹೀಗಾಗಿ ಮನಸ್ಸಿಲ್ಲದಿದ್ರೂ ಒಂದು ಕತೆ ಹೇಳಿದ. ಭೀಮ ದುರ್ಯೋಧನ ರಾಜಗಳ ಪ್ರಸಂಗ. ಕೆಲವು ಹೇಳಿದಾಗ ಖುಷಿಯಿಂದ ಕೇಳಿದ, ಕೇಕೆ ಹಾಕಿದ. ನೀನು ಭೀಮ ಆಗ್ತೀಯೋ ದುರ್ಯೋಧನ ಆಗ್ತೀಯೋ? ಸದ್ಗುಣ ನೀತಿ ಬೋಧೆ ಕಲಿಸ ಯತ್ನಿಸಿದ. ಚಿಂಟು ಉತ್ಸಾಹದಿಂದ ಹಾಸಿಗೆ ಮೇಲೆ ಎದ್ದು ಕುಳಿತು, ನಾನು ಭೀಮ ಆಗ್ತೀನಿ, ನೀನು ದುರ್ಯೋಧನ ಆಗು. ನಾನ್ ನಿನ್ ಜೊತೆ ಫೈಟ್ ಮಾಡಿ ನಿನ್ನ ಸೋಲಿಸಿ ಜಜ್ಜಿ ಬಜ್ಜಿ ಮಾಡ್ತೀನಿ ಎಂದ. ಅವನಿಗೆ ಫೈಟಿಂಗ್ ಮಾಡಬೇಕೆಂಬ ಅದಮ್ಯ ಆಸೆ ಕಂಗಳಲ್ಲಿ ಉಕ್ಕುತ್ತಿತ್ತು. ಏನು ಮಾಡಿದ್ರೂ ಅವನನ್ನು ತಡೆಯುವ ಹಾಗಿಲ್ಲ. ಏಕಾದ್ರೂ ಈ ಕುಸ್ತಿ ಕಾಳಗದ ಕತೆ ಹೇಳಿದ್ಲು ಎಂದು ತನ್ನನ್ನು ತಾನೇ ಬೈದುಕೊಂಡ. ಕಡೆಗೆ ಮಗನ ಹಠ ತಡೆಯಲಾರದೆ, ನೀನು ಭೀಮ, ಈ ದಿಂಬು ದುರ್ಯೋಧನ, ಫೈಟಿಂಗ್ ಮಾಡು. ಯಾರ್ ಗೆದ್ರು ಅಂತ ನಾನು ಅನೌನ್ಸ್ ಮಾಡ್ತೀನಿ ಎಂದ. ಆ ದಿಂಬನ್ನೇ ಅಂಗೈಗಳಿಂದ ಹೊಡೆದ, ತಿರುಚಿದ, ನೆಲಕ್ಕೆ ಅಪ್ಪಳಿಸಿದ. ಅದರ ಮೇಲೆ ಬಿದ್ದು ಕುಣಿದಾಡ್ದ. ನಾನೇ ಗೆದ್ದೆ ಅಲ್ವಾ ಪಪ್ಪ? ನಾಳೆ ಕಾನ್ವೆಂಟ್ಗೆ ಹೋದಾಗ ಆ ಭಾಸ್ಕರ್ಗೆ ಗುದ್ದಿ ಗುದ್ದಿ ಹೊಡೆದು ಫೈಟಿಂಗ್ ಮಾಡ್ತೀನಿ ಎಂದ. ಹಾಗೆಲ್ಲ ಮಾಡಿದ್ರೆ ಮಮ್ಮಿ ಕಾರ್ ತಂದ್ಕೊಡಲ್ಲ. ನಿನ್ ಮಿಸ್ ಮಮ್ಮಿಗೆ ಕಾಗ್ದ ಬರೀತಾರೆ, ನಿಮ್ ಹುಡ್ಗ ತುಂಟ ಆಗಿದ್ದಾನೆ ಅಂತ ಎಂದ. ಆ ಮಿಸ್ಗೂ ಚೆನ್ನಾಗಿ ಕಲ್ ತಗೊಂಡು ಹೊಡಿತೀನಿ ಎಂದ. ಈ ಹುಡುಗನ್ಗೆ ಏಕಾದ್ರೂ ಈ ಕತೆ ಹೇಳಿದ್ನು ಎಂದುಕೊಂಡ. ಪಪ್ಪ, ನೀನೇ ಒಂದು ಕಾರ್ ನನಗ್ ಕೊಡ್ಸು ಎಂದ. ಅಂತ ಕಾರು ಅಮೆರಿಕದಲ್ಲೇ ಸಿಗುತ್ತಲ್ಲ ಎಂದ. ರಾಜಸಿಂಹ ನೋಡಿದ. ಮತ್ತೆ ನೀನ್ ಯಾಕೆ ಅಮೆರಿಕಕ್ಕೆ ಹೋಗಲ್ಲ? ಏರೋಪ್ಲೇನ್ನಲ್ಲಿ ಹೋಗ್ಲಿಕ್ಕೆ ತುಂಬಾ ದುಡ್ಡು ಬೇಕಂತೆ. ನಿನ್ನ ಹತ್ರ ಹಣ ಇಲ್ವಂತೆ, ಹೌದಾ ಎಂದ. ಯಾರು ಹೇಳಿದ್ದು ನನ್ನ ಹತ್ರ ಹಣ ಇಲ್ಲ ಅಂತ? ಅಜ್ಜಿ ಹೇಳಿದ್ರು. ಮಮ್ಮಿ ಕಂಪ್ನಿಲಿ ಕೆಲಸ ಮಾಡ್ತೀಯಂತೆ, ಮಮ್ಮಿನೇ ನಿಂಗೆ ಸಂಬಳ ಕೊಡ್ತಾಳಂತೆ. ಆ ಸಂಬಳ ಎಲ್ಲ ಮೈಸೂರಲ್ಲಿರೋ ಅಜ್ಜಿಗೆ ಕೊಡ್ತೀಯಂತೆ. ಅಜ್ಜಿ ತುಂಬಾ ಬಡವಳಂತೆ ಎಂದ. ಬಾಯಿ ಮುಚ್ಕೊಂಡು ಮಲ್ಗೋ ಬದ್ಮಾಶ್ ಎಂದು ರೇಗುವ ಮನಸ್ಸಾಯ್ತು. ಆದ್ರೆ ಆ ಹುಡುಗ ರೇಗಾಟಕ್ಕೆ ಮತ್ತಷ್ಟು ಹಠಮಾರಿಯಾಗುತ್ತಾನೆ. ಹೀಗಾಗಿ ನಿದ್ರೆ ಬಂದವನಂತೆ ನಟಿಸಿದ. ಪಪ್ಪ ಪಪ್ಪ, ಇವತ್ ಸಂಜೆ 5 ಗಂಟೆಗೆ ಮಮ್ಮಿ ನನ್ಗೆ ಫೋನ್ ಮಾಡ್ತಾಳೆ. ನಿನ್ ತೊಡೆ ಮೇಲೆ ಕುತ್ಕೊಂಡೆ ಫೋನ್ ರಿಸೀವ್ ಮಾಡ್ತೀನಿ. ಪ್ರತಿದಿನ ನಿನ್ ಪಕ್ಕದಲ್ಲೇ ಮಲ್ಕೊಂತೀನಿ. ನಿನ್ಗೆ ಚಾಕ್ಲೇಟ್ ತಿನ್ನಿಸ್ತೀನಿ. ರಾತ್ರಿ ನೀನು ನನ್ಗೆ ಕತೆ ಹೇಳ್ತಿದ್ದೀಯಂತ ಹೇಳ್ತೀನಿ. ಒಳ್ಳೆ ಹುಡ್ಗ ಆಗಿದ್ದೀನಿ ಅಂತ ನೀನು ಹೇಳು. ಮಮ್ಮಿ ನನಗೆ ಕಾರ್ ತಂದು ಕೊಡ್ತಾಳೆ ಎಂದ ಚಿಂಟು. ಆ ದಿನ ಭಾನುವಾರ. ಮೈಸೂರಿಗೆ ಹೊರಡುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ರಾಜಸಿಂಹ. ಏನು ಒಳ್ಳೆ ಹುಡ್ಗ, ಒಂದಿನ ಕತೆ ಚೆನ್ನಾಗಿಲ್ಲ ಅಂತ ಹಾಸಿಗೆ ಮೇಲೆ ನೀರ್ ಚೆಲ್ದೆ, ಒಂದು ಟ್ಯೂಬ್ ಲೈಟ್ಗೆ ಗೋಲಿ ಎಸ್ದೆ, ನನ್ ಮುಖದ ಮೇಲೆ ಸೇಬಿನ ಹಣ್ಣಿನ ರಸ ಉಗ್ದಿದ್ದ ಎಂದ. ಮತ್ತೆ ನೀನು ನನಗೆ ಕಾಗೆ ಕತೆ ಗುಬ್ಬಿ ಕತೆಗಳನ್ನ ಏಕೆ ಹೇಳ್ತಿ? ನನಗೆ ಫೈಟಿಂಗ್ ಕತೆಗಳು ಬೇಕು. ಸ್ಟಾರ್ ಟಿವಿಲಿ ಬರೋ ರೆಸ್ಲಿಂಗ್, ಅಂಡರ್ಟೇಕರ್, ಮ್ಯಾಚೋಮ್ಯಾನ್ ಅಂತ ಕತೆಗಳು ಹೇಳು ಅಂದ್ರೆ ಯಾವ್ಯಾವ್ದೋ ಕಾಗೆ ಗುಬ್ಬಿ ಕತೆ ಹೇಳ್ತಿ. ಇವತ್ತು ಅಂತ ಕತೆ ಹೇಳಿದ್ರೆ ಬ್ಯಾಟ್ ತಗೊಂಡು ಹೊಡಿತೀನಿ ಎಂದ ಮಗ. ರಾಜಸಿಂಹ ಹಣಕಿಸುತ್ತಾ, ಬ್ಯಾಟ್ ತಗೊಂಡು ಹೊಡಿ, ಕ್ಯಾಟರ್ ಪಿಲ್ಲರ್ ತಗೊಂಡು ಹೂಡಿ ನಿಮ್ ಮಮ್ಮಿಗೆ ಅದೇ ಫೋನ್ ಮಾಡ್ತೀನಿ ಎಂದ. ಹುಡುಗ ಭಯದಿಂದ, ನೀನಾಗೆಲ್ಲ ಹೇಳ್ಬೇಡ, ನೀನಾಗೆಲ್ಲ ಹೇಳಿದ್ರೆ ಮಮ್ಮಿ ನನಗೆ ಕಾರ್ ತಂದ್ಕೊಡಲ್ಲ ಎಂದ. ರಾಜಸಿಂಹ ಕ್ರಾಫ್ ಬಾಚಿಕೊಂಡು ಫುಲ್ ಸೂಟ್ ಧರಿಸಿ ಸಣ್ಣ ಸೂಟ್ಕೇಸ್ ಹಿಡಿದು ಮುಂದೆ ಬಂದಾಗ ಬ್ಯಾಟ್ ಹಿಡಿದು ಅಡ್ಡ ಬಂದ ಚಿಂಟು. ಮೈಸೂರ್ಗೆ ಹೋಗ್ಕೂಡ್ದು, ಸಂಜೆ ನಿನ್ ತೊಡೆ ಮೇಲೆ ಕುತ್ಕೊಂಡು ಫೋನ್ ಮಾಡ್ತೀನಿ. ನಾನು ಒಳ್ಳೆ ಹುಡ್ಗ ಅಂತ ನೀನ್ ಫೋನ್ ಮಾಡ್ಬೇಕು ಎಂದ.
ದಾರಿ ಬಿಡು ಬದ್ಮಾಶ್ ಎಂದ. 5 ದಿನದಿಂದ ಮಗನ ಕಾಟ ಅನುಭವಿಸಿ ಸಾಕಾಗಿತ್ತು. ಅತಿ ಪುಂಡನಾದ ಈ ಮಗನನ್ನ ತನಗೆ ಗಂಟು ಹಾಕಿ ತಾನೆಲ್ಲೋ ಅಮೆರಿಕಾದಲ್ಲಿ ಮಜಾ ಮಾಡ್ತಿದ್ದಾಳೆ ಎನಿಸಿ ಹೆಂಡತಿ ಮೇಲೆ ಕೋಪವೂ ಬಂತು. ನನ್ನ ಬದ್ಮಾಶ್ ಅಂತೀಯ ಎಂದು ತಂದೆಗೆ ಬ್ಯಾಟ್ನಿಂದ ಕಾಲಿಗೆ ಹೊಡೆದ. ಹುಡುಗ ಚಿಕ್ಕವನಾದ್ರೂ ಏಟು ಚಿಕ್ಕದ್ದೇ. ಕಾಲು ಚುರುಕುಗುಟ್ಟಿದಾಗ ಕೋಪ ಉಕ್ಕಿ ಬಂತು. ಅದೇ ಬ್ಯಾಟ್ ಕಿತ್ಕೊಂಡು ಮುಖಾಮೂತಿ ನೋಡದೆ ದನಕ್ಕೆ ಬಡಿಯುವ ಹಾಗೆ ಬಡಿದ. ನಂತರ ಅಬ್ಬರಿಸಿ ಹೊರಳಾಡುತ್ತಿದ್ದ ಮಗನಿಗೆ ಮುದ್ದು ಮಾಡದೆ ಕೊಂಚ ದಿಗ್ಭ್ರಾಂತರಾಗಿ ನಿಂತಿದ್ದ ಇಬ್ಬರು ಆಳುಕಾಳುಗಳಿಗೆ, ಅವನಿಗೆ ಯಾರು ಮುದ್ದು ಮಾಡಿ ಸಂತೈಸಬೇಡಿ, ಇವತ್ತು ಊಟ ಹಾಕ್ಬೇಡ ಅಂತ ಅವ್ರ ಅಜ್ಜಿಗೆ ಹೇಳು ಎಂದು ಹೇಳಿ ಸೂಟ್ಕೇಸ್ ಹಿಡಿದು ಹೊರಗೆ ಬಂದ. ಸಲೀಂ ಓಡಿ ಬಂದು ಕ್ಯಾಡಿಲಾಕ್ ಕಾರ್ನ ಬಾಗಿಲು ತೆಗೆದ. ಕುಮಾರ್ಪೇಟೆ ಬಡಾವಣೆಯ ಗಣಪತಿ ಗುಡಿ ಎಂದ. ಒಂದೆರಡು ಬಾರಿ ಅಲ್ಲಿಗೆ ಕರೆದೊಯ್ದಿದ್ದ ಸಲೀಂ ನೇರವಾಗಿ ಕರೆದೊಯ್ದ. ಕಾರಿನಿಂದ ಇಳಿದು ದೇವಾಲಯದೊಳಗೆ ಬಂದು ದೇವರಿಗೆ ನಮಿಸಿ ಕೊಂಚ ಕಣ್ಣಾಡಿಸುತ್ತಿದ್ದಂತೆಯೇ ಮುಗುಳ್ನಗುತ್ತಾ ಬಂದು ನಮಸ್ಕಾರ ಎಂದಳು ಮಧುಮತಿ. ಶುಭ್ರವಾದ ಮಂಜಿನಲ್ಲಿ ತೊಳೆದ ದುಂಡು ಮಲ್ಲಿಗೆಯ ಹಾಗೆ ಅರಳಿ ನಳಿಸುತ್ತಿದ್ದ ಅವಳನ್ನು ಕಂಡು ಮನಸ್ಸು ಮುದಗೊಂಡಿತು. ಶುಭ್ರ ಬಿಳುಪಿನ ಮಲ್ಲಿನ ಸೀರೆ, ಕುಪ್ಪಸ, ಉದ್ದಕ್ಕೆ ಹಿಡಿದ ಜಡೆ, ಕಿವಿಗಳಲ್ಲಿ ಒಂದೊಂದು ಮುತ್ತಿದ್ದ ರಿಂಗ್ಸ್, ಒಂದು ಕೈಗೆ ವಾಚ್, ಒಂದು ಕೈಗೆ ಬಿಳಿಯ ದಪ್ಪ ಪ್ಲಾಸ್ಟಿಕ್ ಬಳೆ, ಬರಿಗೊರಳು. ಆದ್ರೂ ಎಂತ ಚೆಲುವೆ. ಅಂತೂ ಬಂದಿದ್ದೀರಾ ಎಂದ ನಗುತ್ತಾ. ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಎಂದಳು. ಕಾರಿನ ಬಳಿ ಬಂದಾಗ ಹೇಳಿದ, ನನ್ನ ಜೊತೆ ಮೈಸೂರಿಗೆ ಬನ್ನಿ. ಮೈಸೂರಲ್ಲಿ ನನ್ನ ತಾಯಿ ನಡೆಸ್ತಿರೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ ನಿಮಗೆ ಅಕೌಂಟೆಂಟ್ ಹುದ್ದೆ ಸಿಗ್ಬೋದು. ನಮ್ಮ ತಾಯಿ ಜೊತೆ ಮಾತಾಡಿದ್ದೀನಿ ಎಂದ. ಕಾರಲ್ಲಿ ಕೂಡಲು ಒಂದು ಕ್ಷಣ ಅನುಮಾನಿಸಿದ್ಲು. ನಾನು ಬಸ್ಸಲ್ಲಿ ಮೈಸೂರಿಗೆ ಬರ್ತೀನಿ, ನೀವು ಆ ಡಿಪಾರ್ಟ್ಮೆಂಟಲ್ ಸ್ಟೋರಿನ ವಿಳಾಸ ಕೊಡಿ, ಬಂದು ಭೇಟಿ ಆಗ್ತೀನಿ ಎಂದಳು ಮಧುಮತಿ. ಅವನು ಗಂಭೀರವಾಗಿ, ನನ್ನನ್ನ ನೋಡಿದ್ರೆ ಅಷ್ಟು ಅಪನಂಬಿಕೆ ಮನುಷ್ಯ ಅಂತ ಅನಿಸ್ತಿದ ನಿಮಗೆ? ಒಂದು ಹೆಣ್ಣನ್ನ ನಂಬಿಸಿ ಎಲ್ಲೋ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ಅಯೋಗ್ಯ ಅಲ್ಲ ನಾನು. ಒಂಟಿಯಾಗಿ ನೀವು ತೊಳಲಾಡ್ತಾ ಬಸ್ಸಿನಲ್ಲಿ ಮೈಸೂರಿಗೆ ಬಂದು ರಿಕ್ಷಾ ಮೂಲಕ ವಿಳಾಸ ಹಿಡಿದು ಪರದಾಡ್ತಾ ಬರೋಕ್ಕಿಂತ 12ರ ಹೊತ್ತಿಗೆ ಊರ್ ಮುಟ್ಟಿ ಮನೆ ಮುಂದಿರ್ತೀವಿ ಎಂದ. ಅವಳು ಮರು ಮಾತನಾಡದೆ, ಸರಿ ನಾನು ಬರ್ತೀನಿ ಎಂದು ಮಾತ್ರ ನುಡಿದು ಇಂದಿನ ಸೀಟ್ ಬಳಿ ನಡೆದಳು. ಅವನೇ ಬಾಗಿಲು ತೆಗೆದ. ಅವಳು ಕೂತ ಮೇಲೆ ತಾನು ಬಾಗಿಲು ಹಾಕಿ ಮುಂದಿನ ಸೀಟ್ ಬಳಿ ನಡೆದ. ನಾನಾ ಆಲೋಚನೆಗಳಲ್ಲಿ ಮುಳುಗಿದ್ದವಳು ತಾನು ಒಬ್ಬ ಶ್ರೀಮಂತರನ್ನ ನಂಬಿ ಹೀಗೆ ಅವನ ಕಾರಿನಲ್ಲಿ ಊರಿಂದೂರಿಗೆ ಹೋಗುತ್ತಿರುವುದು ಸರಿಯೇ? ಮೈಸೂರಿನ ದಾರಿ ಕಂಡು ಹಿಡಿಯುವ ಚಾಣಾಕ್ಷತೆಯೂ ತನಗಿಲ್ಲ. ಈ ಕಾರು ಮೈಸೂರಿಗೆ ಹೋಗ್ತಿದ್ಯೋ ಮದ್ರಾಸಿಗೆ ಹೋಗ್ತಿದ್ಯೋ, ಎಲ್ಲಾದ್ರೂ ಕರ್ತ್ಕೊಂಡೋಗಿ ಏನಾದ್ರೂ ಮಾಡಿದ್ರೆ? ಮಾನ ಹೋದ್ಮೇಲೆ ಬದುಕಿರೋದು ಯಾಕೆ? ಆತ್ಮಹತ್ಯೆ ಒಂದೇ ದಾರಿ. ನಮ್ಮ ಕುಟುಂಬದ 3 ಹೆಣ್ಮಕ್ಳ ಬಾಳು ಮುರಾಬಟ್ಟೆ ಆಯಿತು ಎಂದು ತಾಯಿ ಎದೆಯೊಡೆದು ತಕ್ಷಣ ಸಾಯ್ತಾಳೆ. ಮಾಧವಿಗೆ ರೂಪವಿಲ್ಲ, ಮಾಲಿನಿ ತನ್ನಂತೆ ರೂಪವತಿ. ಆದ್ರೆ ವಿದ್ಯೆ ಹತ್ತಲಿಲ್ಲ. SLC ಫೇಲ್ ಆಗಿ ಮನೆಯಲ್ಲಿ ಕೂತ್ಲು. BSc ಫಸ್ಟ್ ಕ್ಲಾಸ್ ಬಂದು ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಪಾಸ್ ಆದ ತನ್ಮೇಲೆ ತಾಯಿ ಬಹಳ ಭರವಸೆ ಇಟ್ಟಿದ್ದಾಳೆ. ಮಧು, ನಿನ್ನಿಂದಲೇ ಈ ಕುಟುಂಬ ಒಂದು ಗತಿ ಕಾಣ್ಬೇಕಮ್ಮ ಎಂದು ಆಗಾಗ ಅಂಬಲಿಸುವ ತಾಯಿ ಚಿತ್ರ ಕಣ್ಣೆದುರು ಬಂತು. ಸಂಸಾರದ ಪರಿಸ್ಥಿತಿ ತೀರಾ ವಿಷಮವಾಗಿದೆ. ತಾನು ಬೇರೇನೂ ದಾರಿ ಕಾಣದೆ ಈ ಅಪರಿಚಿತನಾದ ಶ್ರೀಮಂತ ವ್ಯಕ್ತಿಯನ್ನು ನಂಬಿ ಬರ್ತಿದ್ದೀನಿ. ಈತ ಧೂರ್ತನೋ ಸಜ್ಜನನೋ, ಮುಂದೆ ತನ್ನ ಬದುಕಲ್ಲಿ ಏನೇನು ಚಿತ್ರ ವಿಚಿತ್ರ ಘಟನೆಗಳು ನಡೆಯಲಿವೆಯೋ, ಈ ಬಗೆಯ ಆಲೋಚನೆಯ ಸಾಗರದಲ್ಲಿ ಮುಳುಗಿ ಹೋಗಿದ್ದಳವಳು. ಸಮಯ ಸರಿದು ಗಂಟೆಗಳುರುಳಿದ್ದು ಸಹ ಅವಳಿಗೆ ತಿಳಿಯಲಿಲ್ಲ. ಕಾರು ಬಂದು ಬಂಗ್ಲೆ ಮುಂದೆ ನಿಂತಿತು. ಡ್ರೈವರ್ ಬಂದು ಬಾಗಿಲು ತೆಗೆದ. ಮೇಡಮ್ ಇಳೀರಿ ಎಂದಾಗ ತನ್ನ ಯೋಚನೆಗಳಿಂದ ಎಚ್ಚೆತ್ತು ಇಳಿದಳು. ಮುಂದುವರೆಯುವುದು.